ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಹೇಗೆ ನಡೀತಾ ಇದೆ? ಇದನ್ನ ನಾನು ಪ್ರತಿದಿನ ನಿಮ್ಮ ಜೊತೆ ಕೇಳ್ತಾ ಇದ್ದೇನೆ. ನೀವು ಬೇರೆ ಬೇರೆ ರೀತಿಯ ಕಮೆಂಟ್ ಅನ್ನ ಹಾಕ್ತೀರಾ, ನಿಮ್ಮ ಅನೇಕ ಡೌಟ್ಸ್ ಅನ್ನ ನನ್ನ ಹತ್ರ ಕೇಳ್ತೀರಾ. ಖಂಡಿತ ವೆಯ್ಟ್ ಲಾಸ್ ಹೇಳೋದು ತುಂಬಾನೇ ಕಷ್ಟ ಇದೆ, ಈಸಿ ಅಲ್ಲ. ಆದ್ರೆ ಮಾಡಿದ್ಮೇಲೆ ಅದು ತುಂಬಾನೇ ಈಸಿ ಅಂತ ಹೇಳ್ಬೋದು. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯದ್ದು ಸ್ವಲ್ಪ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೇನೆ. ನಾನು ಸುಮಾರು ಒಂದು 2 ವರ್ಷದಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾನೆ ಇದ್ದೆ. ಯಾಕೆಂತ ಹೇಳಿದ್ರೆ ನನ್ನ ವರ್ಕೌಟ್ ಅಂತ ಹೇಳುದು ಸುಮಾರು 1.5 ವರ್ಷ 2 ವರ್ಷದಿಂದ ಕೂಡ ನಾನು ಡೈಲಿ ವರ್ಕೌಟ್ ಅನ್ನ ಮಾಡ್ತಾನೆ ಇದ್ದೇನೆ. ಬಟ್ ಡಯಟ್ ಅಂತ ಹೇಳುವಂಥದ್ದು ಅಥವಾ ಸ್ವೀಟ್ ಆಗಿರ್ಬೋದು, ಫ್ರೈಯಿಂಗ್ ಐಟಮ್ ಅಂಥದನ್ನೆಲ್ಲ ಕಂಟ್ರೋಲ್ ಮಾಡುವಂಥದ್ದು, ಫುಡ್ ಕಂಟ್ರೋಲ್ ಮಾಡುವಂಥದ್ದು ನನಗೆ ಆಗ್ತಾ ಇರಲಿಲ್ಲ. ಯಾರಾದ್ರೂ ಸಿಕ್ಕಿದ್ರೆ, ಯಾರಾದ್ರೂ ಫ್ರೆಂಡ್ ಸಿಕ್ಕಿದ್ರೆ ಹೊರಗಡೆ ಹೋಗಿ ತಿನ್ನೋದು, ಅಥವಾ ಯಾರೋ ಕೊಟ್ರ, ಎಲ್ಲಿಯಾದ್ರೂ ಫಂಕ್ಷನಿಗೆ ಹೋಯ್ತಾ, ಕಂಟ್ರೋಲ್ ಇಲ್ಲ, ಒಟ್ರಾಸಿ ತಿಂತಾ ಇದ್ದೆ. ಸೊ ಇದರಿಂದ ನನ್ನ ಡಯಟ್ ಅಂತ ಹೇಳೋದು, ನಾನು ಎಷ್ಟೇ ವರ್ಕೌಟ್ ಕೂಡ ಮಾಡಿದ್ರು ಕೂಡ ವೆಯ್ಟ್ ಲಾಸ್ ಅಂತ ಹೇಳುವಂಥದ್ದು ಆಗ್ತಾನೆ ಇರಲಿಲ್ಲ. ಆದ್ಮೇಲೆ ನಾನು ನನ್ನ ಯೂಟ್ಯೂಬ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದೆ ಅಲ್ವಾ. ಜೊತೆಗೆ ಯೂಟ್ಯೂಬ್ ಜರ್ನಿಯಲ್ಲಿ ನನಗೆ ವೆಯ್ಟ್ ಲಾಸ್ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಹೋಯ್ತು. ಯಾಕೆಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಹೆಲ್ದಿ ರೆಸಿಪಿಗಳ ಬದಲಾಗಿ ಮಾಮೂಲಿ ರೆಸಿಪಿಗಳನ್ನ ಹಾಕ್ತಾ ಇದ್ದೆ. ಅಕ್ಕಿಯಿಂದ ಮಾಡಿದ ತಿಂಡಿಗಳಿರ್ಬೋದು, ರೈಸ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿಗಳು ಇರ್ಬೋದು, ಅಥವಾ ಗೊಜ್ಜು, ಸಾಂಬಾರು, ಈ ತರ ಬೇರೆ ಬೇರೆ ರೆಸಿಪಿಗಳು ನಾನು ನನ್ನ ಚಾನಲ್ ಅಲ್ಲಿ ಹಾಕ್ತಾ ಬಂದೆ. ಇದರಿಂದ ಏನಾಯ್ತು ಅಂತ ಹೇಳಿದ್ರೆ, ನಾನು ಯಾವಾಗ ಯೂಟ್ಯೂಬ್ ಶೂಟ್ ಮಾಡುವಾಗ ಏನಾಗುತ್ತ ಅಂತ ಹೇಳಿದ್ರೆ, ನಾವು ಯೂಟ್ಯೂಬಿಗೆಗೋಸ್ಕರ ಎಲ್ಲ ಮಾಡ್ತೇವೆ, ಕ್ವಾಂಟಿಟಿ ಕೂಡ ಜಾಸ್ತಿ ಆಗ್ತದೆ. ಈ ತರ ಮಾಡ್ಬೇಕಾದ್ರೆ ಆ ಫುಡ್ ಅನ್ನ ಏನ್ ಮಾಡುದು, ಮತ್ತೆ ವೇಸ್ಟ್ ಮಾಡ್ಲಿಕ್ಕಾಗತ್ತಾ? ಸೊ ಎಲ್ಲವೂ ಕೂಡ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡ್ತಿದ್ದೆ. ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು, ನಂದು ಮೊದಲು ಫಸ್ಟ್ ವಿಡಿಯೋಸ್ ಅಲ್ಲಿ ಓಲ್ಡೆಸ್ಟ್ ವಿಡಿಯೋಸ್ ಎಲ್ಲ ನೋಡಿದ್ರೆ ಎಲ್ಲ ಸ್ವೀಟ್ಸ್ ಇರ್ಬೋದು, ಪಾಯಸ, ಕೇಸರಿ ಬಾತು, ಆ ತರ ಎಲ್ಲ ಎಲ್ಲವನ್ನ ಕೂಡ ನಾನು ಮಾಡ್ತಾ ಇದ್ದೆ ವಿಡಿಯೋಕ್ಕೋಸ್ಕರ ಅಂತ ಹೇಳಿ. ಆದ್ರೆ ವಿಡಿಯೋಕ್ಕೋಸ್ಕರ ಮಾಡಿದ್ಮೇಲೆ ನಾವು ಅದನ್ನ ತಿನ್ಲೇಬೇಕಲ್ವಾ. ಅದಕ್ಕೋಸ್ಕರ ತಿಂತ ನನ್ನ ವೆಯ್ಟ್ ಗೇನ್ ಆಗ್ತಾ ಇತ್ತು. ಆಗ ನಾನು ಅನ್ಕೊಂಡೆ, ಯೂಟ್ಯೂಬಿಗೋಸ್ಕರ ಹೀಗೆ ನಾನು ಅದನ್ನ ತಿಂತ ಹೋಯ್ತು ಅಂತ ಆದ್ರೆ ನನ್ನ ಹೆಲ್ತ್ ಹೇಗೆ ಆಗ್ಬೋದು, ನಾನು ವರ್ಕೌಟ್ ಮಾಡ್ಬೇಕು ಅಂತ. ವರ್ಕೌಟ್ ಮಾಡಿದ್ರು ಕೂಡ ನಾನು ಈ ತರ ಫುಡ್ ಜಾಸ್ತಿ ತಿಂತಾ ಇದ್ದೆ, ಕ್ಯಾಲೋರಿ ಜಾಸ್ತಿ ಆಗ್ತಿತ್ತು. ಡಯಟ್ ಬಗ್ಗೆ ಫುಡ್ ಎಷ್ಟು ತಿನ್ಬೇಕು ಅದೆಲ್ಲ ಐಡಿಯಾಸ್ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಯೂಟ್ಯೂಬಿಗೆ ಮಾಡ್ಬೇಕು ವಿಡಿಯೋಸ್ ಅಂತ ಹೇಳೋದು ನನ್ನ ಮನಸ್ಸಲ್ಲಿ ಜಾಸ್ತಿ ಇತ್ತು. ತುಂಬಾ ಸ್ಟ್ರಗಲ್ ಪಟ್ಟೆ. ಅಂದ್ರೆ ಫಸ್ಟ್ ಒಂದು ಚಾನಲ್ ಮಾಡಿ ಅದರಲ್ಲಿ ವಿಡಿಯೋಸ್ ಎಲ್ಲ ಹಾಕಿದ್ದನ್ನ ಆಮೇಲೆ ಡಿಲೀಟ್ ಮಾಡಿ ಈ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿ, ಹಾಗೆ ನನ್ನ ಕಾನ್ಸಂಟ್ರೇಷನ್ ಫುಲ್ ಯೂಟ್ಯೂಬ್ ಮೇಲೆನೆ ಇತ್ತು. ಯಾವಾಗ್ಲೋ ಯಾವುದೋ ಒಂದು ವಿಡಿಯೋಸ್ ನೋಡುವಾಗ ನಾನು ವೆಯ್ಟ್ ಲಾಸ್ ಬಗ್ಗೆ ವಿಡಿಯೋಸ್ ಕೆಲವನ್ನ ನೋಡಿದೆ. ಸೊ ಅಂತ ವಿಡಿಯೋ ನಂಗೆ ಇನ್ಸ್ಪಿರೇಷನ್ ಆಯ್ತು. ಯಾಕೆ ನಾನು ಕೂಡ ವೆಯ್ಟ್ ಲಾಸ್ ವಿಡಿಯೋಸೇ ಹಾಕ್ಬಾರ್ದು, ನಾನು ವೆಯ್ಟ್ ಲಾಸ್ ಆಗ್ಬೋದು, ಜೊತೆಗೆ ಇನ್ನೂ 4 ಜನರಿಗೆ ಹಂಚಿದ್ರೆ ಅವರು ಕೂಡ ವೆಯ್ಟ್ ಲಾಸ್ ಆಗ್ಬೋದು, ಹೆಲ್ದಿ ಆಗ್ಬೋದು ಅಂತ ಹೇಳಿ. ಜೊತೆಗೆ ನನ್ನ ಹೆಲ್ತ್ ಕೂಡ ಪ್ರಾಬ್ಲಮ್ ಆಯ್ತು. ನನಗೆ ಥೈರಾಯ್ಡ್ ಬ್ಲಡ್ ಟೆಸ್ಟ್ ಮಾಡ್ಬೇಕಾದ್ರೆ ಥೈರಾಯ್ಡ್ ಬಂತು, ಮತ್ತೆ ಪೀರಿಯಡ್ಸ್ ಕೂಡ ಇರ್ರೆಗ್ಯುಲರ್ ಆಯ್ತು. ಯಾಕೆಂದ್ರೆ ನಾನು ರೈಸ್ ಐಟಮ್ ಜಾಸ್ತಿ ತಿಂತಿದ್ದೆ, ಹಾಗೆ ಫ್ರೈಡ್ ಕೂಡ ತಿಂತಿದ್ದೆ, ಪೂರಿ ಆ ತರ ಎಲ್ಲ ಮಾಡ್ಕೊಂಡು ತಿಂತಾ ಇದ್ದೆ. ಬೇರೆ ತುಂಬಾ ಫ್ರೈಡ್ ಐಟಮ್, ಆದ್ರೂ ಜಾಸ್ತಿ ರೈಸ್ ಐಟಮ್ ಮಾಡ್ತಾ ಇದ್ದೆ. ಆದಷ್ಟು ಕಡಿಮೆ ಮಾಡಿದೆ ಮತ್ತೆ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಹೆಲ್ದಿ ವರ್ಷನ್ನೇ ಅಡುಗೆಗಳನ್ನ ಮಾಡ್ತಾ ಬಂದೆ. ಆದ್ರೂ ಕೂಡ ವೆಯ್ಟ್ ಹೇಳೋದು ಗೇನ್ ಆಗ್ತಾನೆ ಇತ್ತು. ಮೊನ್ನೆ 2024 ಜೂನ್ ಅಲ್ಲಿ ನಾನು ಖಡಾಖಂಡಿತವಾಗಿ ಒಂದು ಡಿಸಿಷನ್ ತಗೊಂಡೆ, ನಾನು ವೆಯ್ಟ್ ಲಾಸ್ ಆಗ್ಲೇಬೇಕು ಅಂತ ಹೇಳಿ. ಸೊ ಏನ್ ಮಾಡಿದೆ ಅಂತ ಹೇಳಿ, ವೆಯ್ಟ್ ಲಾಸ್ ಬಗ್ಗೆ ತುಂಬಾನೇ ಸ್ಟಡಿ ಮಾಡಿದೆ. ಆನ್ಲೈನ್ ಕ್ಲಾಸಸ್ ಎಲ್ಲ ಕೆಲವು ಇದೆ, ಅದನ್ನೆಲ್ಲ ಸೇರ್ಕೊಂಡೆ. ಯಾವ ರೀತಿ ಡಯಟ್ ಮಾಡಬೇಕು, ಯಾವ ರೀತಿ ನಾವು ವೆಯ್ಟ್ ಅನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಯಾವ ರೀತಿ ಆಹಾರಗಳನ್ನ ತಿನ್ಬೇಕು, ಡಯಟ್ ಅಂದ್ರೆ ಏನು, ಡಯಟ್ ಪೋರ್ಷನ್ ಕಂಟ್ರೋಲ್ ಅಂದ್ರೆ ಏನು, ನಾವು ಎಷ್ಟು ತಿನ್ಬೇಕು, ಯಾವ್ದನ್ನ ತಿನ್ಬಾರ್ದು, ಯಾವ ಒಂದು ಕ್ವಾಂಟಿಟಿಯಲ್ಲಿ ತಿನ್ಬೇಕು, ಏನ್ ತಿಂದ್ರೆ ಏನಾಗ್ತದೆ, ಪ್ರತಿಯೊಂದು ವಿಷಯ ಕೂಡ ಇದೆ ಕಲೀಲಿಕ್ಕೆ. ಅದನ್ನೆಲ್ಲ ಕಲ್ತೆ. ಆಮೇಲೆ ವರ್ಕೌಟ್ ಕೂಡ ಹಾಗೆ ವರ್ಕೌಟ್ ಕೂಡ ಮಾಡಿದೆ. ಜೂನ್ ವರೆಗೆ ನಾನು ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೆ. ಜೊತೆಗೆ ಕೆಲಸ ಮಾಡುವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಮಗೆ
ಗೆ ಹೋಗ್ತಾ ಇದ್ದೆ. ಬೆಳಿಗ್ಗೆ 9 ಗಂಟೆಗೆ ಆಫೀಸಿಗೆ ಹೋಗಿ ಆಮೇಲೆ ಬರುವಾಗ ಸಾಯಂಕಾಲ 6:30-7 ಗಂಟೆ ಆಗ್ತಾ ಇತ್ತು. ಸೊ ಡಯಟ್ ಅಂತ ಹೇಳುವಂಥದ್ದು ಇರಲಿಲ್ಲ. ಆಗ ಫ್ರೆಂಡ್ಸ್ ಅವರಿವರು ಅಂತ ಹೇಳುವಾಗ ನಾವು ಮಧ್ಯಾಹ್ನ ಎಲ್ಲಿಂದ ಔಟ್ ಸೈಡಿಗೆ ಹೋಗಿ ಊಟ ಮಾಡ್ತಾ ಇದ್ದೆವು. ಒಂದೊಂದ್ಸತಿ ಟಿಫಿನ್ ಅನ್ನ ಸಾರು, ಮಧ್ಯಾಹ್ನ ಯಾವಾಗ್ಲೂ ಅನ್ನ ಸಾರು ಊಟ ಮಾಡ್ತಿದ್ದದ್ದು. ಆದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಹಾಗೆ ಅಕ್ಕಿಯಿಂದ ಮಾಡಿದ್ದು ದೋಸೆ ಇರ್ಬೋದು, ಬೇರೆ ಹಾಗೆ ಏನಾದ್ರೂ ತಿಂತಾ ಇದ್ದೆ. ಆದ್ರೆ ಹೆವಿ ಆಗಿ ತಿಂತಾ ಇದ್ದೆ. ಸಾಯಂಕಾಲ ಬಂದು ಅಂತೂ ಎಂತ ತಿಂತೇನಂತ ಇಲ್ಲ, ಹೆವಿ ಬ್ರೇಕ್ಫಾಸ್ಟ್, ಸ್ವೀಟ್ಸ್, ಅಂಗಡಿಯಿಂದ ತಂದದ್ದು, ಲೇಸ್, ಚಿಪ್ಸ್ ಆತರ ಎಲ್ಲ ಕೂಡ ನಾನು ತಿಂತಾ ಇದ್ದೆ. ಡಯಟ್ ಅಂತ ಹೇಳುವ ವಿಷಯವೇ ಇರ್ಲಿಲ್ಲ. ಚೆನ್ನಾಗಿ ಕಲ್ತ ಮೇಲೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಪ್ರತಿಯೊಂದು ಕೂಡ ಅದರ ರೆಸಿಪಿಗಳನ್ನಾಗ್ಲಿ ಎಲ್ಲವನ್ನು ಕೂಡ ಕಲ್ತುಕೊಂಡೆ, ಸ್ಟಡಿ ಮಾಡಿದೆ, ಸ್ಟಾರ್ಟ್ ಮಾಡಿದೆ. ಜೂನ್ ಫುಲ್ ಒಂದು ತಿಂಗಳು ನಾನು ವೆಯ್ಟ್ ಲಾಸ್ ಚಾಲೆಂಜ್ ಅನ್ನು ತಗೊಂಡೆ. ನಾನು PCOD, ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಅದು ಎಲ್ಲವೂ ಇತ್ತು. ಆಮೇಲೆ 1 ಮಂತ್ ಅದಾದ ನಂತರ ಟೆಸ್ಟ್ ಮಾಡ್ಬೇಕಾದ್ರೆ ಥೈರಾಯ್ಡ್ ನಾರ್ಮಲ್ಗೆ ಬಂತು. ಜೂನ್ 1 ಮಂತ್ ನಾನು ವಿಡಿಯೋಸ್ ಒಂದೊಂದು ಯಾವಾಗ ಅಂದ್ರೆ ಯಾವಾಗ ಮಾರ್ಚ್, ಏಪ್ರಿಲ್, ಮೇ ನಾನು ವಿಡಿಯೋಸೇ ಸ್ಟಾಪ್ ಮಾಡಿದ್ದೆ. ಆ 3 ತಿಂಗಳಲ್ಲಿ ನಾನು ವೆಯ್ಟ್ ಸಿಕ್ಕಾಪಟ್ಟೆ ಗೈನ್ ಆಗಿದೆ. 80 kg ವರೆಗೆ ಬಂದಿದ್ದೆ ಜೂನಿಗೆ. ಇನ್ನು ಹೀಗೆ ಮಾಡಿದ್ರೆ ಆಗದು, ನೆಕ್ಸ್ಟ್ ಇನ್ನು ನನ್ನ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಜುಲೈಯಿಂದ ವೆಯ್ಟ್ ಲಾಸ್ ಚಾಲೆಂಜ್ ಅಂತ, ವೆಯ್ಟ್ ಲಾಸ್ ವಿಡಿಯೋಸ್ ಅಂತ ಹೇಳಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಜುಲೈಯಿಂದ. ಜೂನ್ ಫುಲ್ ಡಯಟ್ ಬಗ್ಗೆ ಆನ್ಲೈನ್ ಕ್ಲಾಸಸ್ ತಗೊಂಡೆ, ಹೇಗೆ ಡಯಟ್ ಮಾಡಬೇಕು ಅಂತ ಹೇಳಿ ಕಲ್ತುಕೊಂಡೆ, ಎಕ್ಸಸೈಸ್ ಕಲ್ತುಕೊಂಡೆ, ಅದನ್ನೆಲ್ಲ ಟ್ರೈ ಮಾಡ್ತಾ ಇದ್ದೆ. ಜೂನ್ 1 ತಿಂಗಳಲ್ಲಿ ಸಾಧಾರಣ ಒಂದು 3 kg ವರೆಗೆ ನಾನು ಡೌನ್ ಆಗಿದ್ದೇನೆ. ಅಂದ್ರೆ ಪ್ರತಿಯೊಂದು ಕೂಡ ವರ್ಕೌಟ್ ಕ್ಲಾಸ್, ಆನ್ಲೈನ್ ಕ್ಲಾಸ್, ಡಯಟ್ ರೆಸಿಪಿಗಳದ್ದು ಮಾಡುದು, ಈ ತರ ಎಲ್ಲ ಹೇಳಿ ಅಷ್ಟು ಕಲ್ತುಕೊಂಡ ನಂತರ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಅದನ್ನೆಲ್ಲ ಹಂಚಿಕೊಳ್ಬೇಕು, ನನ್ನ ಯೂಟ್ಯೂಬ್ ಜರ್ನಿ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಜುಲೈ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದೆ. ಜುಲೈ, ಆಗಸ್ಟ್ 2 ತಿಂಗಳು ವೆಯ್ಟ್ ಲಾಸ್ ರೆಸಿಪಿ ನನ್ನ ಕೈ ಹಿಡಿಯಿತು. ತುಂಬಾ ಜನ ಇಷ್ಟಪಟ್ಟರು. ನೀವೆಲ್ಲರೂ ಕೂಡ ಬಂದು ವಿಡಿಯೋಸ್ ಎಲ್ಲ ನೋಡಿದ್ರಿ, ಕಮೆಂಟ್ ಮಾಡಿದ್ರಿ, ಮೇಡಮ್ ರೆಸಿಪೀಸ್ ಚೆನ್ನಾಗಿದೆ, ನಾನು ನಿಮ್ಮ ವಿಡಿಯೋಸ್ ನೋಡ್ಕೊಂಡು ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ, ಆ ಥರ ಎಲ್ಲ ಕಮೆಂಟ್ ಮಾಡಿದ್ರಿ. ತುಂಬಾನೇ ಖುಷಿ ಆಯ್ತು. ನನ್ನ ಚಾನಲ್ ಕೂಡ ಆಗಸ್ಟಲ್ಲೇ ಮಾನಿಟೈಸ್ ಕೂಡ ಆಗಿದ್ದು, ಆಗಸ್ಟಲ್ಲೇ. ಅದಾಗಿ ಸೆಪ್ಟೆಂಬರ್, ಅಕ್ಟೋಬರ್, ಈಗ ನವೆಂಬರ್ ಬಂತು. 3 ತಿಂಗಳಾಗಿದೆ. ನನ್ನ 13 kg ವೆಯ್ಟ್ ಕೂಡ ನಿಮ್ಮ ಜೊತೆಗೆ ನಾನು ಈ ವೆಯ್ಟ್ ಲಾಸ್ ಜರ್ನಿಯನ್ನ ಮಾಡ್ಕೊಂಡಿದ್ದೇನೆ. ತುಂಬಾನೇ ಖುಷಿ ಆಗ್ತದೆ. ನಮ್ಗೆ ಮೋಟಿವೇಶನ್ನೇ ನೀವು. ನಿಮ್ಮಿಂದಾಗಿ ನಾನು ವೆಯ್ಟ್ ಲಾಸ್ ಆದೆ ಅಂತ ಹೇಳಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾನು ಪ್ರತಿಯೊಂದು ಕೂಡ ಯೂಟ್ಯೂಬಿಗೋಸ್ಕರ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕ್ಬೇಕು, ಡಯಟ್ ಮಾಡಬೇಕು, ಅದೇ ಒಂದು ಮೋಟಿವೇಶನ್, ವರ್ಕೌಟ್ ಮಾಡಬೇಕು ಅಂತ ಹೇಳಿಕೊಂಡು ನಿಮ್ಮಿಂದಾಗಿ ನಾನು ವೆಯ್ಟ್ ಲಾಸ್ ಆದೆ ಅಂತ ಹೇಳಿ ಹೇಳಲಿಕ್ಕೆ ತುಂಬಾನೇ ಖುಷಿ ಪಡ್ತೇನೆ. ಈಗ ಕೂಡ ಅದೇ ಮೋಟಿವೇಶನ್ ನಾನು ಇಟ್ಕೊಂಡಿದ್ದೇನೆ. ನಿಮ್ಗೆ ವಿಡಿಯೋಸ್ ಮಾಡಬೇಕು, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ನಾನಿಲ್ಲಿ ಡಯಟ್ ವಿಡಿಯೋಸ್ ಮಾಡೋದು, ವರ್ಕೌಟ್ ಮಾಡೋದು, ಇದರಿಂದ ನನಗೆ ತುಂಬಾನೇ ಮೋಟಿವೇಶನ್ ಆಯ್ತು. ಈ ಮೋಟಿವೇಶನ್ ನೀವು ಕೂಡ ಮಾಡಬೇಕು ಅಂತ ಹೇಳಿ ನಾನು ಕೂಡ ಪ್ರತಿ ದಿವಸ ವಿಡಿಯೋಸ್ ಮಾಡ್ತಾ ಇದ್ರೆ ನಿಮ್ಗೆ ಕೂಡ ಮೋಟಿವೇಶನ್ ಆಗ್ತದೆ ಅಂತ ಹೇಳಿ ನಾನು ವಿಡಿಯೋಸ್ ಹಾಕ್ತಾ ಇದ್ದೇನೆ. ಮೇನ್ ನಮ್ಮ ಡಯಟ್ ಅಲ್ಲಿ ನಾವು ಮಾಡಬೇಕಾದ್ದು ಇಷ್ಟೇ, ಹೆಲ್ದಿ ರೆಸಿಪಿಗಳು. ಒಂದು ನೀವೀಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು, ಮಧ್ಯಾಹ್ನ ಏನ್ ತಿಂತೀರಿ ಇರ್ಬೋದು, ಡಿನ್ನರ್ಗೆ ಇರ್ಬೋದು, ಇದು ತುಂಬಾನೇ ಇಂಪಾರ್ಟೆಂಟ್. ಒಂದು ಪೋಹವನ್ನ ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಅಂದ್ರೆ ಅವಲಕ್ಕಿ ಉಪ್ಮಾ, ಅದು ತುಂಬಾನೇ ಒಳ್ಳೇದು. ಅದ್ರ ಜೊತೆಗೆ ಓಟ್ಸ್, ಅದು ಮತ್ತೆ ಸೇಮಿಯಾ ಕೂಡ ತಿನ್ಬೋದು. ಅದ್ರ ಜೊತೆಗೆ ಬೇಸನ್, ಕಡ್ಲೆ ಹುಡಿ ಹೇಳುವಂಥದ್ದು, ಅದರಿಂದ ದೋಸೆಗಳನ್ನ ಮಾಡ್ಕೊಳ್ಬಹುದು. ಮತ್ತೆ ಓಟ್ಸ್ ಪೌಡರ್ ಮಾಡ್ಕೊಂಡು ಅದರಿಂದ ದೋಸೆಗಳನ್ನ ಮಾಡ್ಕೊಳ್ಬಹುದು. ಹೆಸರು ಬೇಳೆಯಿಂದ, ಹೆಸರು ಕಾಳಿಂದ ರೆಸಿಪಿಗಳನ್ನ ಮಾಡ್ಕೊಳ್ಬಹುದು. ಇವಿಷ್ಟು ಡಯಟ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಹೇಳ್ಬೋದು. ಬೇಸನ್ ಚೀಲ ಅಥವಾ ಬೇಸನ್ ಅಥವಾ ಮೂಂಗ್ ದಾಲ್, ಇದೆಲ್ಲ ಹೈ ಪ್ರೋಟೀನ್ ಸೋರ್ಸ್ ಆಗಿರೋದ್ರಿಂದ ಇದನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಆಮೇಲೆ ಬಂದು
ಸೋಯಾ ಇರ್ಬೋದು, ಟೋಫು ಇರ್ಬೋದು, ಪನೀರ್ ಇರ್ಬೋದು. ಎಲ್ಲರೂ ಸೋಯಾವನ್ನ ಯೂಸ್ ಮಾಡ್ಲಿಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ಹಾಗೆ ಟೋಫು ಕೂಡ ಹಾಗೆ ಎಲ್ಲರೂ ಇಷ್ಟಪಡೋದಿಲ್ಲ. ಪನೀರ್ ಕೂಡ ಹಾಗೆ ತುಂಬಾನೇ ಕಾಸ್ಟ್ಲಿ, ಹೊರಗಡೆಯಿಂದ ತರೋದು ತುಂಬಾನೇ ಕಷ್ಟ. ಪನೀರ್ ನೀವು ಯೂಸ್ ಮಾಡ್ತೀರಂತಾದ್ರೆ ಮನೆಯಿಂದ ಲೋ ಫ್ಯಾಟ್ ಮಿಲ್ಕ್ ಅನ್ನ ತಗೊಂಡು ಬಂದು ಮನೆಯಲ್ಲೇ ಮಾಡಿ. ಹಾಗೆ ಮಾಡೋದ್ರಿಂದ ಅದರಿಂದ ಬೆನಿಫಿಟ್ ಜಾಸ್ತಿ ಸಿಗ್ತದೆ. ಹಾಗೆ ಮಾರ್ನಿಂಗ್ ಡ್ರಿಂಕ್, ಡಿಟಾಕ್ಸ್ ಜ್ಯೂಸ್ ಇವೆಲ್ಲವನ್ನ ಕೂಡ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಒಂದು ಈ ರೀತಿ ರೆಸಿಪಿಗಳನ್ನೆಲ್ಲ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ನಿಮ್ಮ ಒಂದು ಡಯಟ್ ಜರ್ನಿ ಅಂತ ಹೇಳೋದು ತುಂಬಾನೇ ಈಸಿಯಾಗಿ ಹೋಗ್ತದೆ. ತುಂಬಾನೇ ವರ್ಕೌಟ್ ಮಾಡ್ತೇನೆ ನಾನು, ನೀವು ನೋಡಿರ್ಬೋದು ಲೈವ್ ಅಲ್ಲಿ ಇರ್ಬೋದು, ಕೆಲವೆಲ್ಲ ವರ್ಕೌಟ್ ವಿಡಿಯೋಸ್ ಎಲ್ಲ ನೀವು ನೋಡಿರ್ಬೋದು. ನಾನು ಎಷ್ಟು ವರ್ಕೌಟ್ ಮಾಡ್ತೇನೆ ಅಂತ. 80 kg ಇದ್ದವಳು ಈಗ 68 kg ಆಗಿದ್ದೇನೆ. ಇನ್ನೇನು ನನ್ನ ಟಾರ್ಗೆಟ್ ರೀಚ್ ಆಗ್ಬೇಕು ಅಂದ್ರೆ ನಾನು 3 kg ಅಷ್ಟು ಡೌನ್ ಆಗ್ಬೇಕು. ಇನ್ನು 15 ಡೇಸ್ ಇದ್ದು, ಇವತ್ತೀಗ 16 ದಿವಸ ಆಯ್ತು, ಇನ್ನೀಗ 15 ಡೇಸ್ ಕೂಡ ಇಲ್ಲ. ಅದರಲ್ಲಿ ನಾನೊಂದು 65 ಟಾರ್ಗೆಟ್ ನನ್ನದು ರೀಚ್ ಆಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡ್ಬೇಕು ಆಗ್ತದಾ ಅಂತ ಹೇಳಿ. ಅದಕ್ಕೆ ಅಂತ ಹೇಳಿ ಸ್ಟ್ರೆಸ್ ಏನ್ ತಗೊಳ್ಳೋದಿಲ್ಲ, ಆದ್ರೆ ಆಗ್ತದೆ. ಅದಾಗುದಿಲ್ವಾ ಮತ್ತೆ 1 ಮಂತ್ ನಾವು ಟ್ರೈ ಮಾಡ್ತೇನೆ ಅಷ್ಟೇನೆ. ಇನ್ನೊಂದು ಡಯಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದು ಸ್ಟ್ರೆಸ್ ಇಲ್ಲದೆ ಇರುವಂತದ್ದು, ಚಂದ ನಿದ್ದೆ ಮಾಡುವಂತದ್ದು, ನೆಮ್ಮದಿಯಲ್ಲಿ ಇರುವಂತದ್ದು. ಹಾಗೆ ನೀರು ಜಾಸ್ತಿ ಕುಡಿಬೇಕು. ಇದು ಮೇಯ್ನ್ ಆಗಿ ನಾವು ಪಾಲಿಸ್ಬೇಕು. ನಾವು ಸರಿಯಾಗಿ ನೀರು ಕುಡಿಲಿಲ್ವಾ, ಒಳ್ಳೆ ರೀತಿಯಲ್ಲಿ ನಿದ್ರೆ ಮಾಡ್ಲಿಲ್ವಾ, ಖಂಡಿತ ವೆಯ್ಟ್ ಲಾಸ್ ವೇರಿಯೇಷನ್ ಆಗತ್ತೆ. ನೋಡಿ ನೀವು ಎಲ್ಲಿಯಾದ್ರೂ ಒಂದು ಫಂಕ್ಷನ್ಗೆ ಹೋದಾಗ ಅಥವಾ ಎಲ್ಲಿಯಾದ್ರೂ ಹೊರಗಡೆ ಹೋಗಿ ಬಂದ್ರೆ ಎಲ್ಲ ನಿಮ್ದು ನೀರೆಲ್ಲ ನೀವು ಕಡಿಮೆ ಕುಡಿದಿದ್ರಿ, ರಾತ್ರಿ ಏನೋ ಲೇಟ್ ಆಯ್ತು ಎಲ್ಲೋ ಹೋಗಿದ್ರಿ ಅಂತ ಆಗಿದ್ರೆ ನಿಮ್ಮ ಒಂದು ವೆಯ್ಟ್ ಅಲ್ಲಿ ಹೆಚ್ಚು ಕಡಿಮೆ ಬಂದೇ ಬರ್ತದೆ. ಹಾಗೆ ಒಂದು ದಿನ ಇದ್ದಾಗೆ ಒಂದು ದಿನ ಇರೋದಿಲ್ಲ. ಒಂದು ಸ್ವಲ್ಪ ವೆಯ್ಟ್ ಹೆಚ್ಚು ಕಡಿಮೆ ಡೈಲಿ ಆಗ್ತಾ ಇರ್ತದೆ. ಅದಕ್ಕೆ ತಲೆಕೆಡಿಸ್ಕೊಳ್ಬೇಡಿ. ನಿಮಗೆ ವೆಯ್ಟ್ ನೋಡಿದ್ರೆ ಟೆನ್ಷನ್ ಆಗ್ತದೆ ಅಂತ ಹೇಳಿದ್ರೆ 10 ದಿನಕ್ಕೊಮ್ಮೆ ನೀವು ವೆಯ್ಟ್ ನೋಡಿ, ಆಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಡೈಲಿ ವೆಯ್ಟ್ ನೋಡೋದ್ರಿಂದ ಕೂಡ ಮೋಟಿವೇಶನ್ ಸಿಗ್ತದೆ. ಯಾಕಂದ್ರೆ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಒಂದು ವೆಯ್ಟ್ ಡೌನ್ ಆಗುವುದನ್ನು ನೋಡು ಕೂಡ ಅದು ಕೂಡ ಒಂದು ಮೋಟಿವೇಶನ್. ನಿಮ್ಗೆ ಅದು ಇಷ್ಟ ಇಲ್ಲ ಅಂದ್ರೆ ಓಕೆ, ವೀಕ್ಲಿ 1 ಟೈಮ್ 10 ಡೇಸ್ಗೊಮ್ಮೆ ನೀವು ವೆಯ್ಟ್ ಅನ್ನ ಚೆಕ್ ಮಾಡ್ಬೋದು. ಇಷ್ಟ ಆಗಿತ್ತು ಡಯಟ್, ನನ್ನ ಜರ್ನಿ ಹೀಗಿತ್ತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೇನೆ ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.